ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ManeMaddhu ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಕೆಲವೊಬ್ಬರಿಗೆ ಎಷ್ಟೇ ಪರ್ಫ್ಯೂಮ್ ಯೂಸ್ ಮಾಡಲಿ ಏನೇ ಮಾಡಲಿ ಅಥವಾ ಪ್ರತಿದಿನ 2-3 ಸರಿ ಸ್ನಾನ ಮಾಡಿದರೂ ಕೂಡ ದೇಹದಿಂದ ಒಂದು ರೀತಿ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ ಅಲ್ವಾ. ಮೇ ಬಿ ಅವರು ತುಂಬ ಬೆವರೋದ್ರಿಂದ ಇರಬಹುದು, ಇಲ್ಲ ಬೇರೆ ಯಾವುದೇ ಪ್ರಾಬ್ಲಮಿಂದ ಕೂಡ ಇರಬಹುದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತುಂಬ ಮುಜುಗರ ಪಡ್ತಾ ಇರ್ತೀವಿ, ದೇಹದಿಂದ ಬರುವಂಥ ಬ್ಯಾಡ್ ಸ್ಮೆಲ್ ಏನಿರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಥವಾ ಅದು ಇಲ್ಲೇ ಇರೋ ಥರ ಮಾಡೋದಕ್ಕೆ ನಾವು ಮನೆಯಲ್ಲೇ ಏನು ಮಾಡಬಹುದು ಸಿಂಪಲ್ ಆಗಿ ಅನ್ನೋದಕ್ಕೆ ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ. ಯಾವುದು ಆ ಟಿಪ್ಸ್ಗಳು ಅಂತ ನೋಡಬೇಕಂತ ಹೇಳಿದರೆ ಈ ವಿಡಿಯೋನ ಸ್ವಲ್ಪ ಕೂಡ ಮಿಸ್ ಮಾಡದೆ ಪೂರ್ತಿ ನೋಡಿ. ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬಾಡಿಯಿಂದ ತುಂಬ ಬೆವರು ವಾಸನೆ ಬರ್ತಾ ಇದ್ದರೆ ಇವಾಗ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾನು ಮೊದಲನೇ ಟಿಪ್ಸನ್ನು ಹೇಳ್ತಾ ಇದ್ದೀನಿ, ಮನೆಮದ್ದನ್ನು. ಅದಕ್ಕೆ ನಮಗೆ ಒಂದು ಟೊಮ್ಯಾಟೊ ಬೇಕಾಗುತ್ತೆ, ಕರೆಕ್ಟಾಗಿ ಹಣ್ಣಾಗಿರೋ ಟೊಮ್ಯಾಟೊ. ಇದನ್ನು ನೀವು ಬೇಕಂದರೆ ಮಿಕ್ಸಿ ಮಾಡ್ಕೊಳ್ಬಹುದು, ಇಲ್ಲ ಆದರೆ ಸ್ವಲ್ಪ ಜಜ್ಕೊಳ್ಬಹುದು. ನಮಗೆ ಇದರ ರಸ ಬೇಕಾಗುತ್ತೆ, ಸೊ ಮಿಕ್ಸಿಗಾದರೂ ಹಾಕ್ಕೊಳ್ಬೋದು, ಇಲ್ಲ ಕೈಯಲ್ಲೇ ಬೇಕಂದ್ರೂ ಮಾಡ್ಬೋದು, ಇಲ್ಲ ಆದರೆ ಈ ಥರ ಕುಟಾಣಿಯಲ್ಲಿ ಸ್ವಲ್ಪ ಕ್ರಷ್ ಮಾಡ್ಕೊಳ್ಬಹುದು. ಇದಿಷ್ಟ ಆದರೆ ಸಾಕು. ನಮಗೆ ಹಸಿ ಟೊಮ್ಯಾಟೊ ಬೇಕಾಗಿರೋದು, ಬೇಯಿಸ್ಕೊಂಡು ಅಲ್ಲ. ಇವಾಗ ಇದರ ರಸನ ಫುಲ್ ತೆಕ್ಕೊಂಡ್ಬಿಡ್ತೀನಿ ನಾನು. ಟೊಮ್ಯಾಟೊದಲ್ಲಿ ವಿಟಮಿನ್ ಸಿ ಇರುತ್ತಲ್ವ, ಇದು ವಿಟಮಿನ್ ಸಿ ಇರೋದ್ರಿಂದ ಬಾಡಿಯಿಂದ ಬರುವಂತಹ ಬ್ಯಾಡ್ ಸ್ಮೆಲ್ ಏನಿರುತ್ತೆ ಅದನ್ನು ದೂರ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುವಂಥದ್ದು ಇದು. ಟೊಮ್ಯಾಟೊ ರಸನ ತೆಗೆದಿಟ್ಕೊಂಡು ಒಂದು ಸ್ವಲ್ಪ ಹತ್ತಿ ತೊಗೊಳ್ಬಹುದು, ಇಲ್ಲ ಆದರೆ ಒಂದು ಸ್ವಲ್ಪ ಕಾಟನ್ ಬಟ್ಟೆ ಆದರೂ ತೊಗೊಳ್ಬಹುದು. ಅದನ್ನು ಟೊಮ್ಯಾಟೊ ರಸಲ್ಲಿ ಕರೆಕ್ಟಾಗಿ ಅದ್ದಬೇಕು. ಇದನ್ನು ತುಂಬ ಜನಕ್ಕೆ ಪ್ರಾಬ್ಲಮ್ ಇರೋದು ಅಂಡರ್ ಆರ್ಮ್ಸಲ್ಲಿ, ಅಂದರೆ ಕಂಕಳಲ್ಲೆಲ್ಲ ತುಂಬ ಬೆವರು ಬಂದು ಸ್ಮೆಲ್ ಬರೋಕ್ಕೆ ಶುರು ಆಗೋದಲ್ವ. ಸೊ ಅಂಡರ್ ಆರ್ಮ್ಸ್ ಹತ್ರ ಎಲ್ಲ ನಿಧಾನಕ್ಕೆ ಮಸಾಜ್ ಮಾಡ್ಬೋದು ಇದರಿಂದಾಗಿ. ಇನ್ನು ಕೆಲವರಿಗೆ ಕಾಲು ಇಡೀ ದಿನ ಶೂ ಸಾಕ್ಸ್ ಎಲ್ಲ ಹಾಕ್ಕೊಂಡಿರೋರಿಗೆ ಕಾಲು ಅಂಗಾಲು ತುಂಬ ಬೆವರು ಬರುತ್ತೆ, ಹಾಗೆ ಅಲ್ಲಿ ಕೂಡ ವಾಸನೆ ಬರುತ್ತೆ, ಅಲ್ಲಿ ಕೂಡ ಇಟ್ಕೊಳ್ಬಹುದು. ನಿಮಗೆ ಎಲ್ಲಿ ತುಂಬ ಸ್ವೆಟ್ ಆಗುತ್ತೆ, ಸ್ಮೆಲ್ ಬರುತ್ತೆ ಅನಿಸುತ್ತೆ, ಆ ಪ್ಲೇಸಲ್ಲಿ ಸ್ವಲ್ಪ ಹೊತ್ತು ಇದರಿಂದ ಮಸಾಜ್ ಮಾಡಬಹುದು. ಆಮೇಲೆ ನಾರ್ಮಲ್ ವಾಶ್ ಮಾಡಬಹುದು ಬೆಚ್ಚಗಿನ ನೀರಲ್ಲಿ. ಹೀಗೆ ಮಾಡೋದ್ರಿಂದ ದೇಹದ ವಾಸನೆ ಏನು ಬರ್ತಾ ಇರುತ್ತಲ್ಲ ಅದು ಕಡಿಮೆ ಆಗುತ್ತೆ, ಬ್ಯಾಡ್ ಸ್ಮೆಲ್ ಬರ್ತಾ ಇರೋದು ಹೋಗುತ್ತೆ. ಇವಾಗ ಎರಡನೇ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಒಂದು ಗ್ರೀನ್ ಟೀ ಬ್ಯಾಗು ಬೇಕಾಗುತ್ತೆ ಇದಕ್ಕೆ. ನಮಗೆ ಗ್ರೀನ್ ಟೀ ಬ್ಯಾಗನ್ನು ಒಂದು ಬೌಲಲ್ಲಿ ಅಥವಾ ಒಂದು ಕಪ್ಪಲ್ಲಿ ಇಡಬಹುದು. ಇದಕ್ಕೆ ಸ್ವಲ್ಪ ಬೆಚ್ಚಗಿನ ನೀರನ್ನು ಹಾಕಬೇಕು. ಟೀ ಬ್ಯಾಗ್ ಮುಳುಗುವಷ್ಟು ಹಾಕಿ ಅದನ್ನು ಸ್ವಲ್ಪ ಹೊತ್ತು ನೆನೆಯೋಕ್ಕೆ ಬಿಡಬೇಕು. ನಾರ್ಮಲ್ ನಾವು ಗ್ರೀನ್ ಟೀಗೆಲ್ಲ ಎಷ್ಟೊತ್ತು ಬಿಡ್ತೀವಲ್ಲ ಆ ಥರ ಬಿಡಬೇಕು ಸ್ವಲ್ಪ ಹೊತ್ತು. ಕರೆಕ್ಟಾಗಿ ಅದು ಮುಳುಗಿ ಇರಬೇಕು ನೀರಲ್ಲಿ, ಚೆನ್ನಾಗಿ ಅದರ ಫ್ಲೇವರ್ ಎಲ್ಲ ಬಿಟ್ಕೊಳ್ಬೇಕು, ಸತ್ವ ಎಲ್ಲ ಬಿಟ್ಕೊಳ್ಬೇಕು. ಅಷ್ಟೊತ್ತು ನೆನೆಸ್ಬೇಕಾಗತ್ತೆ. ಇದು ಕರೆಕ್ಟಾಗಿ ನೆಂದಾದಮೇಲೆ ಇದನ್ನು ಸ್ವಲ್ಪ ಹಿಂಡ್ಕೊಳ್ಬೇಕು. ಈ ಟೀ ಬ್ಯಾಗ್ ಉಳ್ಕೊಂಡಿರುತ್ತಲ್ಲ, ನಾವು ಹಿಂಡಿ ಇಟ್ಕೊಂಡಿರುವಂಥದ್ದು, ಇದನ್ನು ಕಂಕಳ ಹತ್ರ ಎಲ್ಲ ಸ್ಮೆಲ್ ಬರ್ತಾ ಇದ್ದರೆ ಅಥವಾ ಅಂಗಾಲಲ್ಲೆಲ್ಲ ಸ್ಮೆಲ್ ಬರ್ತಾ ಇದ್ದರೆ, ತುಂಬ ಬೆವರೆಲ್ಲೆಲ್ಲ ಬರುತ್ತೆ, ಅಲ್ಲಿ ಸ್ವಲ್ಪ ಹೊತ್ತಿಟ್ಟು ಮಸಾಜ್ ಮಾಡಬಹುದು. ಇದರಿಂದಾಗಿ ಕೂಡ ದೇಹದ ದುರ್ಗಂಧ ಹೋಗುತ್ತೆ. ಇವಾಗ ಮೂರನೇ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಲ್ಲುಪ್ಪು ಬೇಕಾಗುತ್ತೆ. ಕಲ್ಲುಪ್ಪು ತುಂಬ ಜನ ಕೇಳಿರಬಹುದು, ನಮ್ಮ ಬಾಡಿಯೆಲ್ಲ ಕ್ಲೀನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡೋದು. ಕ್ರಿಮಿಕೀಟಗಳೆಲ್ಲ ಇದ್ದರೆ ಅಥವಾ ಜರ್ಮ್ಸ್ ಎಲ್ಲ ಇದ್ದರೆ ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕಾಗಿ ನಾವು ಇದನ್ನೇ ಕೂಡ ಯೂಸ್ ಮಾಡಬಹುದು ದೇಹದಿಂದ ಬರುವಂತಹ ದುರ್ಗಂಧನ ತಡೆಯೋದಕ್ಕೆ. ಸೊ ಏನು ಮಾಡ್ಬೋದು ಅಂತ ಹೇಳಿದರೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಲ್ಲುಪ್ಪನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು. ಇದನ್ನ ಚೆನ್ನಾಗಿ ಕರಗಿಸ್ಕೊಳ್ಬೇಕು. ಕರಗಿಸ್ಕೊಂಡು ಈ ನೀರನ್ನು ಸ್ನಾನ ಮಾಡುವ ನೀರಿಗೆ, ಇವಾಗ ನೀವು 1 ಬಕೆಟ್ ನೀರು ತೊಗೊಂಡ್ರೆ ಅದಕ್ಕೆ ಈ ಉಪ್ಪು ನೀರು ಏನು ಮಿಕ್ಸ್ ಮಾಡ್ಕೊಂಡಿದ್ದೀರಲ್ಲ ಇದನ್ನು ಹಾಕ್ಕೊಳ್ಬೇಕು. ಪ್ರತಿದಿನ ಸ್ನಾನ ಮಾಡುವಾಗ ಈ ಥರ 1 ಸ್ಪೂನ್ ಆಗುವಷ್ಟು ಉಪ್ಪನ್ನು ಕರಗಿಸಿ ಹಾಕ್ಕೊಳ್ಳೋದ್ರಿಂದ ಕೂಡ ದೇಹದಿಂದ ಅಷ್ಟೊಂದು ಸ್ಮೆಲ್ ಬರೋದಿಲ್ಲ, ಬ್ಯಾಡ್ ಸ್ಮೆಲ್ ಎಲ್ಲ ಬರೋದಿಲ್ಲ. ಇವಾಗ 4ನೇ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ಬೇಕಾಗತ್ತೆ, ಅಡುಗೆ ಸೋಡಾ ಕೂಡ ತುಂಬಾ ಹೆಲ್ಪ್ ಆಗುವಂಥದ್ದಲ್ವ ಕ್ಲೀನಿಂಗಿಗೆ ಎಲ್ಲ. ಸೊ ನಮಗೆ ಬಾಡಿ ಸ್ಮೆಲ್ ಬರುವಾಗ ಕೂಡ ಇದನ್ನು ನಾವು ಯೂಸ್ ಮಾಡಬಹುದು. ಇದು 1 ಟೀ ಸ್ಪೂನ್ ಆಗುವಷ್ಟು ತೊಗೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ನಾವು ಸ್ನಾನ ಮಾಡುವ ನೀರಿಗೆ ಆ್ಯಡ್ ಮಾಡ್ಕೊಳ್ಬಹುದು. ಇಲ್ಲ ಬರೀ ಕಂಕುಳ ಹತ್ರ ಮಾತ್ರ ಸ್ಮೆಲ್ ಬರ್ತಾ ಇದೆ, ಅಂಡರ್ ಆರ್ಮ್ಸ್ ಮಾತ್ರ ಅಂತ ಆದರೆ ನೀವು ಬೇಕಂದರೆ ಸ್ವಲ್ಪ ಹೊತ್ತು ಇದೇ ಥರ ಇನ್ನೂ ಸ್ವಲ್ಪ ತಿಕ್ ಪೇಸ್ಟ್ ಮಾಡ್ಕೊಳ್ಬಹುದು. ಪೇಸ್ಟ್ ಮಾಡಿಕೊಂಡು ನಿಧಾನಕ್ಕೆ ಒಂದು ಕಾಟನ್ ಅಥವಾ ಕಾಟನ್ ಬಟ್ಟೆಯಲ್ಲಿ
ತೊಗೊಂಡು ಮಸಾಜ್ ಮಾಡ್ಕೊಳ್ಬಹುದು. ಆಮೇಲೆ ಬೆಚ್ಚಗೆ ನೀರಲ್ಲಿ ಸ್ನಾನ ಮಾಡಬಹುದು. ಇಲ್ಲ ನಿಮಗೆ ಇಡೀ ಮೈ ಹಾಗೆ ಅನಿಸ್ತಿದೆ ಅನಿಸುತ್ತೆ, ಸ್ನಾನದ ನೀರಿಗೆ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಪ್ರತಿದಿನ ಈ ಥರ ಫಾಲೋ ಮಾಡೋದ್ರಿಂದ ಕೂಡ ದೇಹದಿಂದ ಬ್ಯಾಡ್ ಸ್ಮೆಲ್ ಅಷ್ಟೊಂದು ಬರೋದಿಲ್ಲ. ಬೆವರು ವಾಸನೆ ಎಲ್ಲ ಇದ್ದರೆ ಕೂಡ ಹೋಗುತ್ತೆ. ದೇಹದಿಂದ ಬರುವಂತಹ ದುರ್ಗಂಧನ ತಡೆಯೋದಕ್ಕೆ ಇವತ್ತು ಹೇಳಿರುವಂತಹ ಟಿಪ್ಸ್ಗಳು ತುಂಬ ಸಿಂಪಲ್ ಟಿಪ್ಸ್ಗಳು, ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.